ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ದಾವಣಗೆರೆ, ಆಡಳಿತ ಭವನ ಕಂದಾಯ ಭವನ ಕೆಂಪೇಗೌಡ ರಸ್ತೆ ಬೆಂಗಳೂರು, ಜಿಲ್ಲಾ ಘಟಕ ಹಾವೇರಿ ವತಿಯಿಂದ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ನಾಳೆಯಿಂದ ನಮ್ಮ ಕೇಂದ್ರ ಸಂಘದ ವತಿಯಿಂದ ಕರ್ನಾಟಕ ರಾಜ್ಯಾದ್ಯಂತ ಮುಷ್ಕರವನ್ನು ಅನಿರ್ದಿಷ್ಟಾವಧಿ ಕಾಲ ನಾವು ಹಮ್ಮಿಕೊಂಡಿದ್ದೀವಿ. ಅದರ ಪ್ರಯುಕ್ತವಾಗಿ ಹಾವೇರಿ ಜಿಲ್ಲಾ ಘಟಕದ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದು, ಈ ಪತ್ರಿಕಾಗೋಷ್ಠಿಗೆ ಆಯೋಜನೆ ಮಾಡಿದಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ, ಈ ಪತ್ರಿಕಾಗೋಷ್ಠಿ ಆಯೋಜನೆಯಲ್ಲಿ ನಮ್ಮ ಪ್ರಮುಖ ಬೇಡಿಕೆಗಳು ಈಡೇರದೇ ಇಲ್ಲದ ಕಾರಣದಿಂದ ಸತತವಾಗಿ 2 ವರ್ಷಗಳ ಕಾಲ ನಾವು ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನ ಸಲ್ಲಿಸ್ತಾ ಬಂದಿದ್ವಿ. ನಮಗೆ ಯಾವುದೇ ರೀತಿಯಂತಹ ಮೂಲಭೂತ ಸೌಕರ್ಯಗಳನ್ನು ಕೊಡದೇನೆ ಕಂದಾಯ ಇಲಾಖೆ ಪ್ರಾರಂಭವಾದಾಗಿಂದ ಇವತ್ತಿನ ತನಕನೂ ಸಹಿತ ನಮಗೆ ನಮ್ಮ ಸರ್ಕಲ್ಗಳಲ್ಲಿ ಕೂತ್ಕೊಳ್ಳೋಕ್ಕೆ ಒಂದು ಆಫೀಸ್ ಅನ್ನೋ ವ್ಯವಸ್ಥೆ ಇಲ್ಲ. ನಾವು ಇವತ್ತು 18ಕ್ಕೂ ಹೆಚ್ಚಿನ ಆ್ಯಪ್ಗಳನ್ನು ನಾವು ಮೊಬೈಲ್ ಆ್ಯಪಲ್ಲಿ ಕೆಲಸ ಮಾಡ್ತಿದ್ದೀವಿ. ಅದು ನಮ್ಮ ಸ್ವಂತ ಮೊಬೈಲ್ಗಳಲ್ಲಿ ಕೆಲಸ ಮಾಡ್ತಿದ್ದೀವಿ. ಸರ್ಕಾರದಿಂದ ಯಾವುದೇ ರೀತಿಯಂಥ ಮೊಬೈಲ್ ವ್ಯವಸ್ಥೆ ಇಲ್ಲ, ಲ್ಯಾಪ್ಟಾಪ್ ವ್ಯವಸ್ಥೆ ಇಲ್ಲ, ಒಂದು ಚೇರ್ ಇಲ್ಲ, ಒಂದು ಟೇಬಲ್ ಇಲ್ಲ. ಆದರೂ ಸಹಿತ ಸರ್ಕಾರ ವಹಿಸ್ತಕ್ಕಂಥ ಅಷ್ಟು ಕೆಲಸವನ್ನು ಜವಾಬ್ದಾರಿಯುತವಾಗಿ ನಾವು ಇಲ್ಲಿ ತನಕ ನಿರ್ವಹಿಸ್ತಾ ಬಂದ್ವಿ. ಈ 18 ಆ್ಯಪ್ಗಳ ಕೆಲಸದ ಒತ್ತಡ ದಿನೇ ದಿನೇ ಎಷ್ಟಾಗ್ತಿದೆ ಅಂದರೆ, ಇವತ್ತು ಕರ್ನಾಟಕದಲ್ಲಿ 50ಕ್ಕೂ ಹೆಚ್ಚಿನ ಜನ ಕೆಲಸದ ಒತ್ತಡದಿಂದ ಇವತ್ತು ಮರಣವನ್ನು ಹೊಂದಿದ್ದಾರೆ. ಅದರಲ್ಲೂ ಸಾಕಷ್ಟು ಜನ ಹೃದಯಾಘಾತ ಮತ್ತು ಬ್ರೈನ್ ಹ್ಯಾಮ್ರೇಜ್ ಆಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಮರಣವನ್ನು ಹೊಂದಿದ್ದಾರೆ. 50ಕ್ಕೂ ಹೆಚ್ಚು ಜನ ಸರ್. ನಮ್ಮ ಹಾವೇರಿ ಜಿಲ್ಲೆಯಲ್ಲೇ ಮಂಜುನಾಥ್ ಅನ್ನೋರು ಶಿಗ್ಗಾಂವ ತಾಲೂಕಿನ ಗ್ರಾಮಾಡಳಿತಕ್ಕೆ ಕೆಲಸ ಮಾಡ್ತಿದ್ರು. ಇದೇ ರೀತಿಯಂಥ ಸಾಯಂಕಾಲ 7 ಗಂಟೆ ನಂತರ ಮೀಟಿಂಗ್ ತಗೊಂಡು ನೀವು ಕೆಲಸ ಮಾಡಿಲ್ಲ ಅಂತ ಬೈದಾಗ 6ಕ್ಕೂ ಹೆಚ್ಚು ಹಳ್ಳಿನ ಅವರು ನಿಭಾಯಿಸ್ತಾಯಿದ್ರು. ಕೆಲಸದ ಒತ್ತಡವನ್ನು ನಿಭಾಯಿಸೋಕ್ಕಾಗದೇ ಬ್ರೈನ್ ಹ್ಯಾಮ್ರೇಜ್ ಆಗಿ ಅವರು ಸಾವನ್ನಪ್ಪಿದ್ದು. ಮತ್ತು ನಾವು ಸಂಘದಿಂದ ಬಂದು ಮನವಿ ಕೊಟ್ವಿ, ಅಲ್ಲಿಗೆ ನಿಂತ್ಕೊಂಡು ಸರ್. ಅದು ಈ ರೀತಿ ಹೆಚ್ಚಿನ ಕೆಲಸದ ಒತ್ತಡ ಸಾಕಷ್ಟು ನಮ್ಮ ಮೇಲೆ ಬೀಳ್ತಾ ಇರೋದ್ರಿಂದ ಆ ಒತ್ತಡವನ್ನು ನಿಭಾಯಿಸೋಕ್ಕಾಗದೇ ಎಷ್ಟೋ ಜನರು ಇವತ್ತು ಮದ್ಯಪಾನ ಇರ್ಬೋದು, ದುಷ್ವ್ಯಸನಗಳಿಗೆ ಇವತ್ತು ದಾಸರಾಗಿ ಅವರು ಇವತ್ತು ಬಲಿಯನ್ನು ಆಗ್ತಾ ಇರುವಂಥ ಪ್ರವೃತ್ತಿ ಇವತ್ತು ಪ್ರಾರಂಭ ಆಗಿ 50ಕ್ಕೂ ಹೆಚ್ಚು ಜನ ಇವತ್ತು ಮರಣ ಹೊಂದಿದ್ದಾರೆ. ಹಾಗಾಗಿ ನಮ್ಮ ಮೂಲಭೂತ ಸೌಕರ್ಯ ಹಾಗೂ ಹೆಚ್ಚಿದ ಈ ಕೆಲಸದ ಒತ್ತಡವನ್ನು ನೀವು ಕಡಿಮೆ ಮಾಡದೇ ಇದ್ದರೆ ನಾವು ಅನಿರ್ದಿಷ್ಟಾವಧಿ ಕಾಲ ಮುಷ್ಕರವನ್ನು ಮಾಡ್ತೀವಿ ಅಂತ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ 1 ತಿಂಗಳ ಹಿಂದೆಯೇ ನಾವು ಮನವಿಯನ್ನು ಕೊಟ್ಟಿದ್ವಿ. ಅದರ ಅರ್ಥವಾಗಿ ಸರ್ಕಾರದಿಂದ ಯಾವುದೇ ಸ್ಪಂದನೆ ಬಾರದೇ ಇರೋದ್ರಿಂದ ಇವತ್ತು ನಾವು ಅನಿವಾರ್ಯವಾಗಿ ನಾಳೆ 26ನೇ ತಾರೀಕಿಂದ ಆಯಾ ತಹಶೀಲ್ದಾರ್ ಕಚೇರಿಗಳ ಮುಂದೆ ಎಲ್ಲ ಗ್ರಾಮಾಡಳಿತಾಧಿಕಾರಿಗಳು ಯಾವುದೇ ಕೆಲಸವನ್ನು ನಿರ್ವಹಿಸದೆ ನಾವು ಬಹಿಷ್ಕರಿಸಿ ನಾವು ಮೊದಲನೇ ಹಂತದ ಹೋರಾಟವನ್ನು ಮಾಡ್ತಾಯಿದ್ದೀವಿ. 2ನೇ ಹಂತದ 27ನೇ ತಾರೀಕು ಆಯಾ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಜಿಲ್ಲೆಯ ಸಮಸ್ತ ಗ್ರಾಮಾಡಳಿತಾಧಿಕಾರಿಗಳು ಹಾಗೂ ಕಂದಾಯ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಸೇರಿಕೊಂಡು ನಾವು ಅಲ್ಲಿ ಮುಷ್ಕರವನ್ನು ಮಾಡ್ತಾಯಿದ್ದೀವಿ. ಮುಂದುವರೆದ ಭಾಗವಾಗಿ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಸ್ಪಂದನೆ ನಮಗೆ ಸಿಗದೇ ಇದ್ದರೆ ನಾವು ಅನಿರ್ದಿಷ್ಟಾವಧಿ ಕಾಲ ಗೈರು ಹಾಜರಾಗಿ ನಾವು ನಮ್ಮ ಹೋರಾಟವನ್ನು ಮುಂದುವರಿಸಬೇಕಾಗಿ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಕೇಂದ್ರ ಸಂಘ ದಾವಣಗೆರೆ ರಾಜ್ಯಾಧ್ಯಕ್ಷರ ನಿರ್ದೇಶನದ ಮೇರೆಗೆ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಸರ್. ಇಲ್ಲಿ ಕೆಲಸದ ಒತ್ತಡ ಹೇಗಿದೆ ಅಂತಂದರೆ ಸರ್, 5ರಿಂದ 6 ಆ್ಯಪ್, ಬಗರುಕುಮ್ ಇರ್ಬೋದು, ಆಧಾರ್ ಸೀಡಿಂಗ್ ಇರ್ಬೋದು, ಆಮೇಲೆ CC ಇರ್ಬೋದು, ಸಂಯೋಜನೆ ಇರ್ಬೋದು, 1 to 5 ಇರ್ಬೋದು, ಈ ಎಲ್ಲ ಆ್ಯಪ್ಗಳನ್ನ ಏಕಕಾಲದಲ್ಲಿ ಬಿಡುಗಡೆ ಮಾಡಿ 5 ಕೆಲಸವನ್ನು ಒಬ್ಬ ವ್ಯಕ್ತಿಗೆ ಮಾಡು ಅಂತಂದರೆ ಒಬ್ಬ ಮನುಷ್ಯನಾದವನು 5 ಕೆಲಸ ಅಟ್ ಎ ಟೈಮ್ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಾದಮೇಲೆ ವಾರ ಮೀಟಿಂಗ್ಗಳು ತಗೊಂಡು VC ತಗೊಂಡು ಇದ್ರ ಪ್ರೋಗ್ರೆಸ್ ಏನಾಯಿತು, ಆ ಆ್ಯಪ್ ಪ್ರೋಗ್ರೆಸ್ ಏನಾಯಿತು ಅಂತಂದರೆ 5 ಕೆಲಸ ಮಾಡಲಾಗ್ದೇ ಅವರಿಗೆ ನೋಟಿಸ್ ಕೊಡೋಂಥದ್ದು, ಅವರಿಗೆ ಹಿಂಸೆ ಕೊಡೋಂಥದ್ದು. ಪ್ರತಿದಿನ ಸಾಯಂಕಾಲ ಸರ್ 7 ಗಂಟೆ ನಂತರ ನಮ್ಗೆ VC ತಗೊಂತಾರೆ. 7 ಗಂಟೆ ನಂತರ VC ತಗೊಂಡ್ರು ಅಂದರೆ 8-8:30 ತನಕ ಅದೇ VCಲೇ ನಾವು ತಲ್ಲೀನರಾದರೆ ನಮ್ಮ ಕುಟುಂಬಗಳಿಗೆ ಇವತ್ತು ನಾವು ಸಮಯವನ್ನು ಕೊಡದೇ ಇರೋಂಥ ಪರಿಸ್ಥಿತಿಲಿ ಇದ್ದೀವಿ. ಆಮೇಲೆ ಪ್ರತಿ ಶನಿವಾರ ಭಾನುವಾರ ಬಂತು ಅಂದರೆ ಆ್ಯಪಲ್ಲಿ ಪ್ರೋಗ್ರೆಸ್ ಆಗಲಿಲ್ಲ ಅಂತಂದು ಹೇಳಿ ನಮಗೆ ಹೆಚ್ಚಿನ ಒತ್ತಡವನ್ನು ಹಾಕಿ ಸ್ಪೆಷಲ್ ಡ್ರೈವ್, ನೀವು ಎಂದಿನಂತೆ ನೀವು ಕೆಲಸವನ್ನು ನಿರ್ವಹಿಸಬೇಕು, ಸರ್ಕಾರಿ ರಜಾ ದಿನವನ್ನು ಸಹಿತ ನಮಗೆ ಅನುಭವಿಸೋಕ್ಕೆ ಬಿಡದೇ ಇರೋಂಥ ಪರಿಸ್ಥಿತಿ ಇವತ್ತು ನಮ್ಮ ಕಂದಾಯ ಇಲಾಖೆಯಲ್ಲಿ ನಿರ್ಮಾಣ ಆಗಿದೆ ಸರ್. ಈ ಹೆಚ್ಚಿನ ಕೆಲಸದ ಒತ್ತಡದಿಂದ ಬೇಸತ್ತು ರಾಜ್ಯದ ಎಲ್ಲ ಗ್ರಾಮಾಡಳಿತಾಧಿಕಾರಿಗಳು ಮೊನ್ನೆ 22ನೇ ತಾರೀಕು ಚಿತ್ರದುರ್ಗ ಜಿಲ್ಲೆಯ ಸರ್ಕಾರಿ ನೌಕರರ ಸಂಘದಲ್ಲಿ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಮತ್ತು ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ 31 ಜಿಲ್ಲೆಯ ಜಿಲ್ಲಾಧ್ಯಕ್ಷರು, ರಾಜ್ಯ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು
ನಮ್ಮ ಈ ಹೆಚ್ಚಿನ ಒತ್ತಡವನ್ನು ನಮ್ಮ ತಡೆಯೋಕ್ಕಾಗ್ತಿಲ್ಲ. ನಾವು ಮುಷ್ಕರ ಮಾಡೋದೇ ಸಹಿ, ಮುಷ್ಕರ ಮಾಡಾದರೂ ನಮ್ಮ ಬೇಡಿಕೆಗಳನ್ನ ಒತ್ತಡಗಳನ್ನ ನಾವು ಕಡಿಮೆ ಮಾಡ್ಕೊಬೇಕು ಅನ್ನೋ ಒಮ್ಮತದ ನಿರ್ಧಾರದ ಮೇರೆಗೆ ನಾವು ಇವತ್ತಿನ ದಿನ ಈ ಮುಷ್ಕರಕ್ಕೆ ನಾವು ಕರೆ ಕೊಟ್ಟಿದ್ದೀವಿ ಸರ್. ಇದಿಷ್ಟು ನಮಗೆ ಇರ್ತಕ್ಕಂಥದ್ದು ಸರ್. ಇದರಲ್ಲಿ ಜೊತೆಗೆ ಸರ್, ರಾಜ್ಯ ಮಟ್ಟದಲ್ಲಿ ಇವತ್ತು ಪತಿ ಪತ್ನಿ ಪ್ರಕರಣದಲ್ಲಿ ಅಂತರ್ಜಿಲ್ಲಾ ವರ್ಗಾವಣೆಯನ್ನು ಮಾಡೋಕ್ಕೆ ಸರ್ಕಾರದವರೇ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ಆದರೂ ಸಹಿತ ಇವತ್ತು ಸರ್ಕಾರದಲ್ಲಿ 26ಕ್ಕೂ ಹೆಚ್ಚು ಪ್ರಕರಣಗಳು ನ್ಯಾಯಾಲಯದಿಂದ ಆದೇಶ ಹಾಕಿ ವರ್ಗಾವಣೆ ಮಾಡಿ ಅಂತ ಆದೇಶ ಮಾಡಿದ್ರು ಸಹಿತ ಇವತ್ತು ಪ್ರಧಾನ ಕಾರ್ಯದರ್ಶಿಗಳ ಕಚೇರಿಯಿಂದ ಆದೇಶಗಳು ಹೊರಗೆ ಬೀಳ್ತಾ ಇಲ್ಲ. ನಾವು ಅದರ ಮೇಲೆ ಮತ್ತೆ ಅಪೀಲ್ ಹೋಗಿ ಕಂಟೆಂಪ್ಟ್ ಆದರೂ ಸಹಿತ ನಮ್ಮ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ವರ್ಗಾವಣೆ ಅವಕಾಶವನ್ನು ನಮಗೆ ಇವತ್ತು ಕೊಡದೇನೆ ನಮ್ಮ ಮೂಲಭೂತ ಹಕ್ಕುಗಳಿಗೆ ಇವತ್ತು ಚ್ಯುತಿ ತರತಕ್ಕಂಥ ಕೆಲಸಗಳು ನಡೀತಿದ್ದಾವೆ. ಸಾಕಷ್ಟು ಜನ ಗಂಡ ಹಾವೇರಿ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ರೆ ಹೆಂಡತಿ ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೋಸ್ಕರನೇ ಪತಿ ಪತ್ನಿ ಪ್ರಕರಣದಲ್ಲಿ ಸರ್ಕಾರದವರು ಅಂತರ್ಜಿಲ್ಲಾ ವರ್ಗಾವಣೆಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ವರ್ಗಾವಣೆ ವ್ಯವಸ್ಥೆಯಲ್ಲಿ ಈ ರೀತಿ ವರ್ಗಾವಣೆಗೂ ಇವರು ಅವಕಾಶ ಕೊಡದೇ ಇದ್ದರೆ ಸಾಂಸಾರಿಕ ಜೀವನನಾದರೂ ಇವರು ಹೇಗೆ ಕೆಲಸ ಮಾಡಬೇಕು ಅನ್ನೋ ಪ್ರಶ್ನೆ ಇವತ್ತು ಸಾಕಷ್ಟು ಜನರಲ್ಲಿ ಇವತ್ತು ನಡೀತಿದೆ ಸರ್. ಹೀಗಾಗಿ ನಮಗೆ ಒಂದು ಉತ್ತಮ ಗುಣಮಟ್ಟದ ಮೊಬೈಲ್ ಆಗಲಿ, ಲ್ಯಾಪ್ಟಾಪ್ ಆಗಲಿ, ಇವತ್ತು ನಾವು ಯಾವುದೇ ಒಂದು ವರ್ಕ್ ಮಾಡಬೇಕು ಅಂದರೆ ಸರ್, ನಾವು ತಹಶೀಲ್ದಾರ್ ಆಫೀಸಿಗೆ ಬಂದು ಅಲ್ಲಿರ್ತಕ್ಕಂಥ ಕೇಸ್ ವರ್ಕರ್ ಅವ್ರ ಕೆಲಸ ಮುಗಿದಾದ್ಮೇಲೆ ಸಾಯಂಕಾಲ 6 ಗಂಟೆ ನಂತರ ಅವ್ರ ಸಿಸ್ಟಮಲ್ಲಿ ಕೂತ್ಕೊಂಡು ನಾವು ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ನಮ್ಮ ಮೂಲಭೂತ ಸೌಕರ್ಯ ಇಲ್ಲದೇ ನೀವು ಕೆಲಸ ಮಾಡಿ ಅಂದರೆ ಇವತ್ತಿನ ತನಕನೂ ನಾವು ಸರ್ಕಾರದ ಎಲ್ಲ ಭಾರವನ್ನು ನಾವು ತಡ್ಕೊಂಡು ಇವತ್ತು ನಾವು ಕೆಲಸ ಮಾಡಿದ್ದೀವಿ. ಇನ್ನು ಮುಂದೆ ನಮ್ಗೆ ಈ ಒತ್ತಡವನ್ನು ತಡ್ಕೊಳ್ಳೋಕ್ಕಾಗದೇ ನಮ್ಮ ಸಂಘದಿಂದ ಇದಕ್ಕೆ ನಾವು ಹೋರಾಟ ಒಂದೇ ನಮಗೆ ಮೂಲ ಮಂತ್ರ. ಹೋರಾಟದ ಮುಖಾಂತರನಾದರೂ ನಾವು ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೋಬೇಕು, ನಮ್ಮ ಹೆಚ್ಚಿನ ಕೆಲಸದ ಒತ್ತಡವನ್ನು ಕಡಿಮೆ ಮಾಡಿಸ್ಕೊಬೇಕು ಅನ್ನೋ ಉದ್ದೇಶದಿಂದ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಸರ್. ಇದಿಷ್ಟು ನಮ್ಮ ಸಂಘದ ವತಿಯಿಂದ ಇರತಕ್ಕಂಥದ್ದು. ಈ ನಮ್ಮ ಹೋರಾಟಕ್ಕೆ ನಿನ್ನೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದಂಥ CS ಷಡಕ್ಷರಿ ಸರ್ ಅವರು ಹಾಗೂ ನಮ್ಮ ಹಾವೇರಿ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ಅಮೃತಗೌಡ ಪಾಟೀಲ್ ಸರ್ ಅವರು, ಕಂದಾಯ ಇಲಾಖೆ ನೌಕರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ DM ಪಾಟೀಲ್ರವರು ಮುಕ್ತವಾಗಿ ಸಂಘದಿಂದ ಬೆಂಬಲವನ್ನು ನೀಡಿದ್ದಾರೆ ಸರ್. ನಾವು ಕೇಳ್ತಾ ಇರ್ತಕ್ಕಂಥದ್ದು ಮೂಲಭೂತ ಹಕ್ಕಾಗಿರ್ತಕ್ಕಂಥ ನಮ್ಮ ಹಕ್ಕನ್ನು ಕೇಳ್ತಿದ್ದೀವಿ ಸರ್, ಬೇರೆ ಇನ್ಯಾವುದನ್ನು ಕೇಳ್ತಿಲ್ಲ ಸರ್. ಇವತ್ತು ಒಬ್ಬ ವ್ಯಕ್ತಿ ಕೆಲಸ ಮಾಡಬೇಕು ಅಂತಂದರೆ ಸರ್, ಸರ್ಕಾರಿ ನೌಕರನಾಗಿ ಆತನಿಗೋದಂಥ ಒಂದು ಆಫೀಸ್ ಆಗಲಿ, ಒಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದಿತ್ತು ಅಂದರೆ ಕೆಲಸ ಮಾಡ್ಬೋದು. ಆದರೆ ಏನೂ ಇಲ್ಲದೇ ಕಂದಾಯ ಇಲಾಖೆ ಪ್ರಾರಂಭವಾದಾಗಿಂದ ಇಲ್ಲಿ ತನಕ ನಾವು ಕೇಳ್ತಿರೋಂಥದ್ದು ಇದೆ. ಆಮೇಲೆ ನಿರ್ದಿಷ್ಟವಾದಂಥ ಕೆಲಸದ ಚೌಕಟ್ಟು ಅನ್ನೋದು ನಮ್ಗೆ ಯಾರಿಗೂ ಇಲ್ಲ ಸರ್. 1978ರಲ್ಲಿ ಒಂದು ಜಾಬ್ ಚಾರ್ಟ್ ಅನ್ನೋದು ಮಾಡಿದ್ದು ಬಿಟ್ಟರೆ ಸರ್, ಇವತ್ತಿನ ತನಕ ಕೈ ಬರವಣಿಗೆ ಕಾಲದಿಂದ ಕಂಪ್ಯೂಟರೈಸ್ ಕಾಲದ ತನಕ ನಾವು ಬಂದ್ರೂ ನಿರ್ದಿಷ್ಟವಾದಂಥ ಕೆಲಸದ ಒಂದು ಎಲ್ಲೆ ಅನ್ನೋದು ನಮ್ಗೆ ಯಾರಿಗೂ ನಿರ್ದಿಷ್ಟಪಡಿಸಿಲ್ಲ.